ಕನ್ನಡ ಸೀಸನ್ 11 ಮುಗಿದು 1 ವರ್ಷವೇ ಆಗ್ತಾ ಬಂತು. ಸೀಸನ್ 12 ಶೀಘ್ರದಲ್ಲೇ ಆರಂಭವಾಗಲಿದೆ. ಆದರೂ ಕೂಡ ಸೀಸನ್ 11ರ ಸ್ಪರ್ಧಿಗಳ ಹವಾ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಇದರಲ್ಲಿ ಐಶ್ವರ್ಯ ಶಿಂದೋಗಿ, ಶಿಶಿರ್ ಶಾಸ್ತ್ರಿ ಮಾತ್ರ ಸಖತ್ ಹೈಲೈಟ್. ಶೋ ಮುಗಿದ ಮೇಲೂ ತುಂಬಾ ಕ್ಲೋಸ್ ಆಗಿದ್ದಾರೆ. ಆಗಾಗ ಶಿಶಿರ್ ಹಾಗೂ ಐಶ್ವರ್ಯ ಒಟ್ಟಿಗೆ ಕಾಣಿಸಿಕೊಳ್ತಿದ್ದಾರೆ. ಇತ್ತೀಚೆಗಷ್ಟೇ ಐಶ್ವರ್ಯ ತಮ್ಮ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ರು. ಈ ವೇಳೆ ಶಿಶಿರ್ ಐಶುಗೆ ತುಂಬಾನೇ ಸ್ಪೆಷಲ್ ಆಗಿ ವಿಶ್ ಮಾಡಿದ್ರು. ಇದರ ಬೆನ್ನಲ್ಲೇ ಶಿಶಿರ್ ಐಶ್ವರ್ಯ ಪ್ರೀತಿಯಲ್ಲಿ ಬಿದ್ದಿದ್ದಾರಾ, ಮದುವೆ ಆಗ್ತಾರಾ ಅನ್ನೋ ಕ್ಯೂರಿಯಾಸಿಟಿ ಅವರ ಫ್ಯಾನ್ಸ್ನ ಕಾಡ್ತಿದೆ. ಇದೀಗ ಫ್ಯಾನ್ಸ್ ಪ್ರಶ್ನೆಗೆ ಶಿಶಿರ್ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಶಿಶಿರ್ ಹೇಳಿದ್ದೇನು, ನಿಜಕ್ಕೂ ಇವರಿಬ್ರು ಮದುವೆ ಆಗ್ತಾರಾ ಅನ್ನೋದನ್ನ ಹೇಳ್ತೀನಿ, ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಹಾಗೂ ಐಶ್ವರ್ಯ ತುಂಬಾ ಕ್ಲೋಸ್ ಆಗಿದ್ರು. ಇವರಿಬ್ಬರ ಹಾವಭಾವ ನೋಡಿ ಇವರಿಬ್ಬರ ಮಧ್ಯೆ ಸಮಥಿಂಗ್ ಇದೆ, ಲವ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಮಾತನಾಡಿಕೊಂಡ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಈ ಅಂತೆಕಂತೆಗಳಿಗೆ ಇವರಿಬ್ರು ಬ್ರೇಕ್ ಹಾಕಿದ್ರು. ನಾವಿಬ್ರು ಒಳ್ಳೆಯ ಸ್ನೇಹಿತರು ಅಂತ ಹೇಳಿದ್ರು. ಈಗಲೂ ಅವರಿಬ್ಬರ ಬಾಂಧವ್ಯ ಹಾಗೇ ಇದೆ. ಈ ಜೋಡಿ ಪಾರ್ಟಿ, ಟ್ರಿಪ್ ಅಂತ ಒಟ್ಟಿಗೆ ಆಗಾಗ ಕಾಣಿಸಿಕೊಳ್ಳೋದು ಕಾಮನ್ ಆಗಿದೆ. ಆದ್ರೀಗ ಮತ್ತೊಮ್ಮೆ ಇವರಿಬ್ಬರ ಲವ್ ವಿಚಾರ ಸದ್ದು ಮಾಡ್ತಿದೆ. ಹೌದು, ಐಶ್ವರ್ಯ ಶಿಶಿರ್ ಪ್ರೇಮಿಗಳು ಎಂಬ ಅನುಮಾನ ಎಲ್ಲರಿಗೂ ಇದೆ. ಆದ್ರೆ ಇವರು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಿಲ್ಲ. ಕೆಲ ಸಂದರ್ಶನಗಳಲ್ಲಿ ಐಶ್ವರ್ಯ ಬಳಿ ಶಿಶಿರ್ ಬಗ್ಗೆ ಕೇಳಿದಾಗ ನಾಚಿ ನೀರಾಗಿದ್ದು ಉಂಟು. ಆದ್ರೆ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್, ನಮ್ಮಿಬ್ಬರ ಮಧ್ಯೆ ಉತ್ತಮ ಸ್ನೇಹದ ಬಾಂಧವ್ಯ ಇದೆ ಅಂದಷ್ಟೇ ಹೇಳಿಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಐಶ್ವರ್ಯ ಹುಟ್ಟುಹಬ್ಬವನ್ನ ಶಿಶಿರ್ ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಐಶು ಹುಟ್ಟುಹಬ್ಬಕ್ಕೆ ಲವ್ ಸಿಂಬಲ್ ಜೊತೆಗೆ ಶಿಶಿರ್ ವಿಶ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇವರಿಬ್ರು ಲವ್ ಮಾಡ್ತಿರೋದು ನಿಜ ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಹೌದು, ಐಶ್ವರ್ಯ ಹುಟ್ಟುಹಬ್ಬವನ್ನ ಶಿಶಿರ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಶಿಶಿರ್ ಕೊಟ್ಟ ಸರ್ಪ್ರೈಸ್ ನೋಡಿ ಐಶ್ವರ್ಯ ಫುಲ್ ಭಾವುಕರಾಗಿದ್ದಾರೆ. ಪ್ರತಿ ವರ್ಷ ನಾನು ನನ್ನ ಜನ್ಮದಿನ ಆಚರಿಸಿಕೊಳ್ತಿದ್ದೆ, ಆದ್ರೆ ಈ ಬಾರಿ ನನ್ನ ಡ್ರೆಸ್, ಡೆಕೋರೇಷನ್, ಗೆಸ್ಟ್ ಕರೆದಿದ್ದು ಹೀಗೆ ಎಲ್ಲವನ್ನ ಶಿಶಿರ್ ಅವರೇ ಅರೇಂಜ್ ಮಾಡಿದ್ರು. ಇದೇ ಮೊದಲ ಬಾರಿಗೆ ನನ್ನ ಬರ್ತ್ಡೇ ಅನ್ನ ಶಿಶಿರ್ ಅವರು ಇಷ್ಟು ಗ್ರ್ಯಾಂಡ್ ಆಗಿ ಆಚರಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರೊಫೆಷನಲ್ ಆಗಿ ಹಾಡು ಕೂಡ ರೆಕಾರ್ಡ್ ಕೂಡ ಮಾಡಿದ್ರು ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ ಅವರ ಫ್ಯಾನ್ಸ್ ಇವರಿಬ್ಬರ ಮಧ್ಯೆ ಕುಚ್ ನಡೀತಾ ಇದೆ, ಈ ಜೋಡಿ ಮಧ್ಯೆ ಪ್ರೀತಿ ಚಿಗುರಿದೆ, ಆದಷ್ಟು ಬೇಗ ಈ ಜೋಡಿ ಮದ್ವೆ ಆಗ್ಬೋದು ಅಂತ ಹೇಳಿದ್ರು. ಇದೀಗ ಈ ಬಗ್ಗೆ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಶಿಶಿರ್. ಇತ್ತೀಚೆಗೆ ಶಿಶಿರ್ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ತಮ್ಮ ಹಾಗೂ ಐಶ್ವರ್ಯ ನಡುವಿನ ಬಾಂಧವ್ಯದ ಬಗ್ಗೆ ಮಾತನಾಡಿದ್ದಾರೆ. ನಾವು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ, ಮ್ಯಾನಿಫೆಸ್ಟ್ ಮಾಡಬಹುದು ಅಷ್ಟೇ. ಯಾವ ಸಮಯಕ್ಕೆ ಏನಾಗಬೇಕೋ ಅದೇ ಆಗೋದು, ಮುಂಚಿತವಾಗಿ ಹೇಳೋದು ಬೇಡ. ಆದಾಗ ಅಥವಾ ಆಗದೇ ಇದ್ದಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇವರ ಮಾತು ಕೇಳಿದ ಫ್ಯಾನ್ಸ್ ಮಾತ್ರ ನಿಮ್ಮ ಜೋಡಿ ಸೂಪರ್, ಆದಷ್ಟು ಬೇಗ ಸಿಹಿ ಊಟ ಹಾಕಿಸಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ನಮಸ್ಕಾರ.